Namaste everyone. Welcome to Veg Express with Jayashree. This is Jayashree Adhyapak, your host. Today I am welcoming one of my best friend, Veena. ವೀಣಾ ಇವ್ರನ್ನ ನೋಡಿರ್ಬೋದು ನೀವು. ಇವತ್ತು ಪುನಃ ವೆಜ್ ಎಕ್ಸ್ಪ್ರೆಸ್ಗೆ ಸ್ವಾಗತ ವೀಣಾ. ಥ್ಯಾಂಕ್ ಯು. ಇವತ್ತು ಏನ್ ಮಾಡ್ತಾ ಇದ್ದೀರಾ? ನಾನು ನಿಮ್ಮ ವೈಶಾಲಿ ಗಿರೀಶ್. ನಾ ಇವತ್ತು ಬಂದಿದ್ದೇನೆ ಜಯ ಅವ್ರಿಗೆ ಡಿಶ್ ಮಾಡ್ಕೊಂಡ ಅಂತ ಬಂದಿದ್ದೇನೆ. ನಾ ಇವತ್ತು ಗುಜರಾತಿ ಡಿಶ್ ಖಮನ್ ಢೋಕ್ಲಾ ಮಾಡ್ತಾ ಇದ್ದೀನಿ. ಓ ಢೋಕ್ಲಾ. ಇದು ನಾರ್ತ್ ಕಡೆ ಎಲ್ಲ ತುಂಬಾ ಫೇಮಸ್ ಅಲ್ವಾ ವೀಣಾ? ನಾರ್ತ್ ಕಡೆ ಮಾಡ್ತಾರೆ, ಬಟ್ ಇದು ಗುಜರಾತಿ ಸ್ಪೆಷಲ್. ಗುಜರಾತಿ ಸ್ಪೆಷಲ್. ಇದು ಬ್ರೇಕ್ಫಾಸ್ಟ್ ಕಮ್ ಲಂಚ್ಗೂ ಬರುತ್ತೆ. ಸೊ ಏನೇನ್ ಬೇಕಾಗುತ್ತೆ ಇದಕ್ಕೆ ನೋಡ್ಕೊಳ್ಳೋಣ. ವೀಣಾ ಇದಕ್ಕೆ ಏನೇನ್ ಬೇಕಾಗುತ್ತೆ ಇಂಗ್ರೀಡಿಯೆಂಟ್ಸ್? ಕಡಲೆ ಹಿಟ್ಟು 2 ಕಪ್ ತಗೊಂಡಿದ್ದೇನೆ. ಇದು ಮೆಜರ್ಮೆಂಟ್ ಗ್ಲಾಸ್. ಓಕೆ. 2 ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೇನೆ. ಆಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ರುಚಿಗೆ ಸ್ವಲ್ಪ ಸಾಲ್ಟ್, ಸಕ್ಕರೆ. ಓಕೆ. ಆಮೇಲೆ ಸ್ವಲ್ಪ ಇದಕ್ಕೆ ರವೆ ಹಾಕ್ಬೇಕು, 1 ಸ್ಪೂನ್ ಅಷ್ಟೇ, 1 ಟೇಬಲ್ ಸ್ಪೂನ್ ರವೆ. ಆಮೇಲೆ 1 ನಿಂಬೆಹಣ್ಣು ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ಟು ನಾವು ಬೀಟ್ ಅಂದ್ರೆ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡೋಣ ಬ್ಯಾಟರ್ನ. ಓಕೆ. ಆಮೇಲೆ ಅದಕ್ಕೆ ಇನೋ ಪೌಡರ್ ಹಾಕ್ಬೇಕು. ಇನೋ ಹಾಕ್ಬೇಕು ಅದಕ್ಕೆ 1 ಸ್ಯಾಚೆಟ್ ಇನೋ ಹಾಕ್ಬೇಕು, ಫುಲ್ ಸ್ಯಾಚೆಟ್. 2 ಕಪ್ಗೆ 1 ನಾನು ಇನೋ ಹಾಕ್ತಾ ಇದ್ದೇನೆ. ಓಕೆ. ಸರಿ, ಪ್ರಿಪೇರ್ ಮಾಡ್ಕೊಳ್ಳೋಣ. ಇವೆಲ್ಲ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡಕ್ಕೇನೋ ಅಲ್ವಾ? ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಒಗ್ಗರಣೆ ಹಾಕಿ ಒಗ್ಗರಣೆಯಲ್ಲಿ ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿ ಕೊಬ್ಬರಿ ಅದ್ರ ಮೇಲೆ ಹಾಕಕ್ಕೆ. ಓಕೆ. ಸೊ ಶುರು ಮಾಡೋಣ. ಇವಾಗ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ನಾವು. ಕಡಲೆ ಹಿಟ್ಟಿಗೆ ಮೊದಲು ಸ್ವಲ್ಪ ಉಪ್ಪು ಹಾಕ್ತೇನೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಸ್ವಲ್ಪ ಸಕ್ಕರೆ, ಸ್ವಲ್ಪ ಅರಿಶಿನ ಪೌಡ್ರು. ಓಕೆ. ಆಮೇಲೆ ಸ್ವಲ್ಪ ನಿಂಬೆಹಣ್ಣು. ಒಂದು ಹಾಫ್ ನಿಂಬೆಹಣ್ಣು ಆದ್ರೆ ಸಾಕು ಇದಕ್ಕೆ. ಓಕೆ. ಆಮೇಲೆ ಮತ್ತೆ ಇನ್ನೂ ಹಾಕ್ತಾ ಇರ್ತೇವಲ್ಲ, ಚೆನ್ನಾಗಿ ಬ್ಯಾಟರ್ ಮಾಡ್ಕೊಳ್ಳೋಣ. ಓಕೆ. ಮೊದಲೆಲ್ಲ ಹಿಟ್ಟು ಕುಡಿಸ್ಕೊಂಡ್ಬಿಡೋಣ. ಎಲ್ಲ ಹಾಕಿರೋದು ಸಾಮಗ್ರಿಯನ್ನು ಇವಾಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಓಕೆ. ಇದು ಮಾಡಿದ್ಮೇಲೆ ಗೊತ್ತಾಗುತ್ತೆ ಯಾವ ಕನ್ಸಿಸ್ಟೆನ್ಸಿಲಿ. ಸ್ವಲ್ಪ ದೋಸೆ ಹಿಟ್ಟಿನ ಅದಕ್ಕೆ ಇರ್ಬೇಕು ಇದು. ಸರಿ ಸರಿ ಸರಿ. ದೋಸೆ ಹಿಟ್ಟು ಬರುತ್ತಲ್ಲ ಅದಕ್ಕೆ ಇರ್ಬೇಕು. ಓಕೆ. ನೀರು ಹಾಕ್ತಾ ನೋಡ್ಬೇಕು, ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ಅಷ್ಟೇ ನೀರು ಹಾಕ್ತಾ ಇರ್ಬೇಕು. ಚೆನ್ನಾಗಿ ಮತ್ತೆ ಬೀಟ್ ಮೇಲೆ ಚೆನ್ನಾಗಿ ಇದು ಮಾಡ್ಬೇಕು. ಓಕೆ. ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ ಢೋಕ್ಲಾ. ಅದೇ ಅದೇ. ಜಾಸ್ತಿ ನೀರು ಹಾಕ್ಬಿಟ್ರೆ ಸರಿ ಆಗಲ್ಲ. ಅದೇ 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 ಮಾಡಿದವ್ರಿಗೆ ಗೊತ್ತಾಗುತ್ತದೆ. ಒಂದ್ಸತಿ ಮಾಡಿ ನೋಡಿದ್ರೆ. ಮನೇಲಿ 1-2 ಸಲ ಟ್ರೈ ಮಾಡಿದ್ದೇನೆ. ಓಕೆ. ಮಾಡೋಣ ಅಂತ ಇವತ್ತು ಅವ್ರ ಮೇಲೆ ಮಾಡ್ತಾ ಇದ್ದೇವೆ. ಸೋ ಸ್ವೀಟ್. ನೋಡೋಣ ಇಲ್ಲಿ ಹೇಗೆ ಬರುತ್ತೆ ಅಲ್ಲ. ಚೆನ್ನಾಗಿ ಬರುತ್ತೆ. ಆಯ್ತಾ? ಇವಾಗ ಬ್ಯಾಟರ್ ರೆಡಿ ಆಯ್ತು. ಈ ತರ ಬೀಟ್ ಮಾಡಿ ಚೆನ್ನಾಗಿ ಕುಡಿಸ್ಕೊಂಡಿದ್ದೇನೆ. ಗ್ಲಾಸ್ ಇದು ಬಂದಿದೆ. ಕರೆಕ್ಟಾಗಿ ಬರಬೇಕು. ಈ ದೋಸೆ ಅದಕ್ಕೆ ಇದಿರುತ್ತಲ್ಲ, ದೋಸೆ ಹಿಟ್ಟು ಅದಕ್ಕೆ ಬರ್ಬೇಕು ಇದು ಹಿಟ್ಟು. ಓಕೆ. ಬರುತ್ತೆ ನೋಡಿ. ತುಂಬಾ ಗಟ್ಟಿ ಇರಬಾರ್ದು, ತುಂಬಾ ನೀರು ಇರಬಾರ್ದು, ಕರೆಕ್ಟಾಗಿ ಇರ್ಬೇಕು. ಇದನ್ನ ಒಂದು 10 ನಿಮಿಷ ಮುಚ್ಚಿಡ್ಬೇಕು. ಮುಚ್ಚಿಟ್ಟಿರ್ಬೇಕು. 10 ನಿಮಿಷ ಮುಚ್ಚಿಡೋಣ. ಓಕೆ. ಅದು ನೆನಿಬೇಕೇನೋ ಅಲ್ಲ? 10 ಮಿನಿಟ್ಸ್ ನೆನಿಬೇಕದು. ಬ್ಯಾಟರ್ ರೆಡಿ ಇದೆ. 10 ನಿಮಿಷ ಅಷ್ಟರವರೆಗೆ ನಾವು ಚಟ್ನಿ ಮಾಡ್ಕೊಳ್ಳೋಣ. ಪುದೀನ ಚಟ್ನಿ ಮಾಡ್ತಾ ಇದ್ದೇನೆ. ಓಕೆ. ಅದಕ್ಕೆ ಪುದೀನ ಒಂದು ಕಟ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಆಮೇಲೆ ಸ್ವಲ್ಪ ಸ್ವಲ್ಪ ರುಚಿಗೆ ಉಪ್ಪು, ಆಮೇಲೆ ಸ್ವಲ್ಪ ಒಂದು ಲಿಂಬೆಹಣ್ಣು, ಒಂದೇ ಒಂದು ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಜೀರಿಗೆ ರುಚಿಗೆ ಸ್ವಲ್ಪ ಎಲ್ಲ. ಓಕೆ. ಓಕೆ. ಚಟ್ನಿ ಇವತ್ತು ಬೆಳ್ಳುಳ್ಳಿ ಹಾಕ್ತಾ ಇಲ್ಲ. ಲಾಸ್ಟ್ ಇದ್ರಲ್ಲಿ ಬೆಳ್ಳುಳ್ಳಿ ಹಾಕಿದೆ, ಇವತ್ತು ಬೆಳ್ಳುಳ್ಳಿ ಹಾಕ್ತಾ ಇಲ್ಲ. ಓಕೆ. ಬೆಳ್ಳುಳ್ಳಿ ತಿಂದೇ ಇರೋರು ಅದನ್ನ ಬಿಟ್ಟು ಮಾಡ್ಕೋಬಹುದು. ಏಕಾದಶಿ ದಿನ ಮಾಡ್ಕೋಬಹುದು. ಒಂದು ಲಿಂಬೆಹಣ್ಣು ಹಾಕ್ತಾ ಇದ್ದೇನೆ. ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ.
ಸ್ವಲ್ಪ ನೀರು ಹಾಕ್ಕೊಂಡು ಮಾಡಿದ್ರೆ ಹಾಂ ವಾವ್, ಪುದೀನ ಚಟ್ನಿ ರೆಡಿ. ಪುದೀನ ಚಟ್ನಿ ರೆಡಿ ಆಯ್ತು ಇವಾಗ. ಸರ್ವಿಂಗ್ ಬೌಲ್ ತಗೊಳ್ತಾ ಇದ್ದೀನಿ. ಕಮನ್ ಢೋಕ್ಲಾಗೆ ಪುದೀನ ಚಟ್ನಿ ರೆಡಿ ಆಯ್ತು ಇವಾಗ. ಢೋಕ್ಲಾ ಮಾಡೋಣ ಇವಾಗ. ಹಾಂ, 10 ನಿಮಿಷ ಆಗಿದೆಲ್ಲ, ನಿಂತಿರತ್ತೆ. ನೀವು ಢೋಕ್ಲಾ ಮಾಡಿ ಸನ್ಸೆಟ್ ತೋರಿಸ್ತೀನಿ ನಮ್ಮ ವ್ಯೂವರ್ಸ್ಗೆ. ನಮ್ಮ ಬಾಲ್ಕನಿಯಿಂದ ಸನ್ಸೆಟ್ ನೋಡಿ, ಚೆನ್ನಾಗಿದೆ ಅಲ್ಲ ವ್ಯೂ. ಇದು ಮೈಸೂರು ನಮ್ಮ ಬಾಲ್ಕನಿಯಿಂದ. ಹೋಪ್ ಯು ಲೈಕ್ ಇಟ್. ನೆನೀತಾ ಇದೆ. 10 ಮಿನಿಟ್ಸ್ ಆಯ್ತಾ? 10 ಮಿನಿಟ್ಸ್ ಆಯ್ತು. ಚಟ್ನಿ ಆಯ್ತು ಅಷ್ಟರಲ್ಲಿ ನಮ್ದು. ಆಯ್ತು. ಪುದೀನ ಚಟ್ನಿ ರೆಡಿ ಆಯ್ತು. ಇವಾಗ ಹಿಟ್ಟಿಗೆ ನಾವು ಸ್ವಲ್ಪ ಹಿಟ್ಟಿಗೆ ಸ್ವಲ್ಪ ಇದು ಹಾಕೋಣ. ಇನ್ನು 1 ಸೆಟ್ ಹಾಕ್ತಾ ಇದ್ದೇನೆ. ಈ 10 ರುಪೀಸ್ ಸಿಗುತ್ತೆ ಮಾರ್ಕೆಟ್ ನಲ್ಲಿ. 2 ಗ್ಲಾಸಿಗೆ ಅಂದ್ರೆ 10 ರುಪೀಸ್ 1 ಸೆಟ್ ಬೇಕು. ಚೆನ್ನಾಗಿ ಫ್ಲಫಿ ಆಗಿ ಬರುತ್ತೆ. ಓಕೆ. ಸ್ವಲ್ಪ ಬ್ಯಾಟರ್ ಇದು ಮಾಡ್ಕೊಳ್ಳಿ ನೀಟಾಗಿ ಹಾಕೊಂಡ್ರೆ. ಕಲಿತಾ ಇರ್ಬೇಕಾದ್ರೆ ಮೇಲೆ ಉಕ್ಕು ಬರೋಂಗ್ ಆಗ್ತಾ ಇದೆ ಅದು. ಬಿಟ್ ಮಾಡ್ತಾ ಇರ್ಬೇಕು. ನಾವ್ ಎಷ್ಟು ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಢೋಕ್ಲಾ. ಇದು ಕುಕ್ಕರಲ್ಲೇ ಮಾಡ್ಬೋದಾ, ಓವೆನ್ ಅಲ್ಲೂ ಮಾಡ್ಬೋದಾ? ಓವನ್ ಅಲ್ಲಿ ಮಾಡ್ಬೋದು. ಟೆಂಪರೇಚರ್ ಮೇಲೆ ಸೆಟ್ ಮಾಡ್ಕೊಂಡು ಓವನ್ ಅಲ್ಲಿ ಬೇಕಾದ್ರೆ ಮಾಡ್ಕೋಬಹುದು. ನೀವು ಇವಾಗ ಕುಕ್ಕರ್ ಅಲ್ಲಿ ತೋರಿಸ್ತಾ ಇದ್ದೀರಾ. 15ರಿಂದ 20 ನಿಮಿಷ ಬೇಕು. ಕುಕ್ಕರ್ ಅನ್ನ ಗ್ಯಾಸ್ ಮೇಲೆ ಇಟ್ಟಿದೆ, ನೀರ್ ಹಾಕಿ ಅದು ಬಿಸಿ ಆಗೋ ಅಷ್ಟರಲ್ಲಿ ನಾವು ಇದನ್ನ ಪಾತ್ರೆನೂ ಗ್ರೀಸ್ ಮಾಡ್ಕೊಂತೀರ. ಈಗ ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ಎದ್ದು ಬರುತ್ತೆ ಢೋಕ್ಲಾ. ಅದೇ ಈ ಕೇಕ್ಗೆ ಇದಕ್ಕೆಲ್ಲ ಸಾಮಾನ್ಯ ಗ್ರೀಸ್ ಮಾಡಿದ್ರೆ ನೀಟಾಗಿ ಬಿಡುತ್ತೆ ಅನ್ಸುತ್ತಲ್ಲ, ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದೇ. ನಮಸ್ತೆ, ದಿಸ್ ಇಸ್ ಜಯಶ್ರೀ ಅಧ್ಯಾಪಕ್. ಟುಡೇಸ್ ಥಾಟ್: don't ask for permission to fly. The wings are yours and the sky belongs to no one. Thank you. Have a nice day. ಆಗಿದೆ ಅಂತೀರಾ? 15ರಿಂದ 20 ನಿಮಿಷ ಆಯ್ತು. ಸ್ಟೀಮ್ ಆಗಿದೆ. ಇವಾಗ ಕುಕ್ಕರ್ ಗ್ಯಾಸ್ ಆಫ್ ಮಾಡಿಬಿಟ್ಟು ಕುಕ್ಕರ್ ಇದು ಓಪನ್ ಮಾಡಿದ್ದೀನಿ. ಈ ತರ ಬಂದಿದೆ. ಇದಾಗಿದೆ ಅಂತ ಹೆಂಗ್ ಗೊತ್ತಾಗತ್ತೆ? ಇದು ಸ್ವಲ್ಪ ನಾವು ನೈಫ್ ಮಾಡಿ ನೋಡಿದ್ರೆ ಇದು ನೋಡಿ ಡ್ರೈ ಬರುತ್ತೆ, ಅಂಟ್ಕೊಳ್ಳಲ್ಲ, ಅವಾಗ ಗೊತ್ತಾಗ್ತದೆ. ಸರಿ ಸರಿ ಸರಿ. ಸ್ವಲ್ಪ ಇದನ್ನ ಬಿಡಿಸ್ಕೊಳ್ಳೋಣ. ಸ್ವಲ್ಪ ಸೈಡಿಗಿಂದ ಈ ತರ ಬಿಡಿಸ್ಕೊಳ್ಳೋಣ. ಸ್ವಲ್ಪ 2-3 ಸಾರಿ ಟ್ಯಾಪ್ ಮಾಡಬೇಕು. ಎಷ್ಟು ಫ್ಲಫಿ ಆಗಿ ಬಂದಿದೆ ಅಲ್ಲ ನೋಡಿ. ಈ ತರ ಬಂತು, ಎಲ್ಲ ಬಿಚ್ಕೊಂಡಿದೆ ಸೈಡ್. ಅದೇ 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 ಅದೇ, ತುಂಬಾ ಚೆನ್ನಾಗಿ ಬಂದಿದೆ. ಹಸಿತನ ಇಲ್ಲ. ಸ್ವಲ್ಪ ಆದ ತಕ್ಷಣ ಕಟ್ ಮಾಡ್ಬಿಟ್ರೆ ಚೆನ್ನಾಗಿ ಬರುತ್ತೆ. ಇಲ್ಲದ್ರೆ ಒಂಥರ ಅದೇ 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 ಅದೇ. ಸ್ವಲ್ಪ 1-2 ನಿಮಿಷ ಬಿಟ್ಟು ಕಟ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಪೀಸಸ್ ಬರುತ್ತೆ. ಸರಿ, 1-2 ನಿಮಿಷ ಬಿಟ್ಟು ಕಟ್ ಮಾಡೋಣ. 1-2 ನಿಮಿಷ ಬಿಟ್ಟಿದ್ದೇನೆ. ತಣ್ಣಗಾಗಿದೆ. ಇವಾಗ ಕಟ್ ಮಾಡ್ಕೊಂಡು ಬಿಸಿದ ಮಾಡ್ಕೊಂಡ್ರೆ ಚೆನ್ನಾಗಿ ಬರಲ್ಲ. ಸ್ವಲ್ಪ ಆರ್ಬೇಕು. ಅದೇ ಅದೇ, ಕೇಕ್ ಬಂದಂಗ್ ಬಂದಿದೆ ನೋಡಿ. ಈ ತರ ಬರುತ್ತೆ. ಇವಾಗ ಇದ್ಮೇಲೆ ನಾವು ಇದು ಒಗ್ಗರಣೆ ಮಾಡ್ಕೊಂಡಿದ್ದೇವಲ್ಲ. ಹೌದು.
ಅದೇ ಖಟ್ಟಾಮಿಠ ಇದು ಒಂಥರ ಈ ನೀರು ಉಪ್ಪು ಸಕ್ಕರೆ ಎಲ್ಲ ಇರುತ್ತೆ. ಅದೇ ಹಾ ಚೆನ್ನಾಗಿರುತ್ತೆ. ಇದು ಒಂದು 10 ನಿಮಿಷ ಬಿಟ್ಟು ಸರ್ವ್ ಮಾಡ್ಕೊಬಹುದು. ಯಾಕಂದ್ರೆ ಎಲ್ಲ ನೀರೆಲ್ಲ ಒಳಗೆ ಅಬ್ಸರ್ವ್ ಆಗುತ್ತಲ್ಲ ನೀರೆಲ್ಲ ಆಗುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಒಳಗಡೆ ಹೋಗಿರುತ್ತೆ, ಪೀಸ್ ಮಾಡಿರುತ್ತೆ ಒಳಗಡೆ ಹೋಗಿರುತ್ತೆ. ಇದ್ರ ಮೇಲೆ ಸ್ವಲ್ಪ ಹಸಿ ಕೊಬ್ಬರಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ, ಸೂಪರ್. ನಿಮ್ಮನೇಲಿ ಮಾಡ್ತಾ ಇರ್ತೀರಾ ವೀಣಾ ಇದು? ಹಾ, ಮಾಡ್ತಾ ಇದ್ದೆ. ಲಾಸ್ಟ್ ವೀಕ್ ಮಾಡಿದ್ದೆ. ನನ್ ಮಗಳು ಪೂಜಾ ಬಂದಿದ್ದು. ಲಾಸ್ಟ್ ವೀಕ್ ಚೆನ್ನಾಗಿ ಮಾಡಿದ್ದೆ, ಚೆನ್ನಾಗಿ ಬಂತು. ಜಯ ಹೇಳಿದ್ರು ನಂಗೆ ಥ್ಯಾಂಕ್ ಯು ಸೋ ಮಚ್. ಈಗ ನಾವು ಕಲ್ತ್ಕೊಂಡ್ವಿ ಎಲ್ಲಾರು ಹೆಂಗ್ ಮಾಡೋದಂತ. ಮಾಡ್ಕೋಬಹುದು. ಅದೇ ಕಮೆಂಟ್ ಡೋಕ್ಲಾ ಇಸ್ ರೆಡಿ. ತುಂಬಾ ಖುಷಿ ಆಯ್ತು ವೀಣಾ, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ಡೋಕ್ಲಾ ಎಷ್ಟು ಚೆನ್ನಾಗಿ ಬಂದಿದೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ. ನೀವು ಮಾಡಿ ಕಮೆಂಟ್ಸ್ ಹಾಕಿ ಖಂಡಿತ. ಪ್ಲೀಸ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಶೇರ್ ಮಾಡಿ, ಖಂಡಿತ ವೀಣಾ ಅವರು ಆನ್ಸರ್ ಮಾಡ್ತಾರೆ. ಅದಕ್ಕೆ ಹಿಟ್ ದ ನೋಟಿಫಿಕೇಶನ್ ಬೆಲ್ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್ ಯುವರ್ ಕಾಮೆಂಟ್ಸ್ ಅಂಡ್ ಮುಂದಿನ ಎಪಿಸೋಡ್ ಅಲ್ಲಿ ನೋಡೋಣ. ಅಂಡ್ ಒನ್ ಮೋರ್ ಥಿಂಗ್, ಥ್ಯಾಂಕ್ ಯು ವೀಣಾ ಅವರೇ, ನಮ್ಮ ಮನೆಗೆ ಬಂದು ಇದು ರೆಸಿಪಿ ಮಾಡಿ ತೋರಿಸಿದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್. ನಿಮ್ಗೆ ಇನ್ನೇನೇನ್ ಬರುತ್ತೋ ಖಂಡಿತ ಮಾಡಿ ತೋರಿಸಿ. ನೆಕ್ಸ್ಟ್ ಮಾಡ್ತಾನೆ. ಸ್ವೀಟ್ ಮಾಡ್ತೀನಿ. ಪ್ಲೀಸ್ ವೆಲ್ಕಮ್. ಜ್ಯೂಸ್ ಏನಾದ್ರು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಜಯಶ್ರೀ ಅಧ್ಯಾಪಕ್. Thank you, Jaya.